ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಈ ಪ್ಲ್ಯಾಂಟ್ನ ನಾನು ಪ್ಲ್ಯಾಂಟಿಂಗ್ ಮಾಡಬೇಕಾದ್ರೆ ನಿಮಗೆ ತೋರಿಸಿದ್ದೆ. ಇದು 4 ಇಯರ್ಸ್ ಬ್ಯಾಕ್ ಏನ್ರಿ, 4 ಇಯರ್ಸ್ ಆಯಿತು ಈ ಪ್ಲ್ಯಾಂಟ್ ಹಾಕಿ. ಅವ್ರು ನಮ್ಗೆ ಹೇಳಿದ್ರು ಈ ಪ್ಲ್ಯಾಂಟ್ಸ್ ಬರಬೇಕಾದ್ರೆ ಏನಂತ ಹೇಳ್ಬಿಟ್ಟು ಕೊಟ್ಟರು ರೀ, ಪಿಯರ್ಸ್ ಫ್ರೂಟ್ ಅಂತ ನಮ್ಮನ್ನ ಯಾಮಾರಿಸಿದ್ರು. ಬಟ್ ಇದು ಪಿಯರ್ ಫ್ರೂಟ್ ಅಲ್ಲ, ಇದು ಮಲ್ಯ ಆ್ಯಪಲ್. ನಾವು ಗೂಗಲಲ್ಲಿ ಈ ಎಲೆನ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು ಇದು ಮಲ್ಯ ಆ್ಯಪಲ್ ಪ್ಲ್ಯಾಂಟ್ ಅಂತ. ಈಗ ಇದು ಹೂ ಬಿಡ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ. ನಾವೇನಾದರೂ ವೀಡಿಯೋನ ಅಪ್ಲೋಡ್ ಮಾಡಿ. ಇದು ನೋಡಿ ಬಡ್ಸ್ ಅಂದರೆ ಫ್ಲವರ್ ಬಿಟ್ಟು ಆಮೇಲೆ ಹಣ್ಣಾಗ ಅಂತಂದು ತುಂಬಾ ಚೆನ್ನಾಗಿ ಬಿಡ್ತಾಯಿದೆ ಫ್ಲವರ್ಸ್. ಎಷ್ಟು ವರ್ಷ ಆಗಿರ್ಬೋದು ರೀ? ಏನದು ರೋಸಾ? ಯಾವುದದು? ಎಲ್ಲೋ ಯಾವುದು ತುಂಬ ವರ್ಷದಿಂದ ಇದೆ ಗಿಡ. ಇದು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀರಾ? ಚುಚ್ಚುತ್ತದು ಮುಳ್ಳು. ಅದನ್ನು ಕಟಿಂಗ್ ಮಾಡಬೇಕಾದ್ರೆ ಪ್ಲ್ಯಾಂಟಿಂಗ್ ಮಾಡ್ಬೋದು, ಬರುತ್ತೆ ಚೆನ್ನಾಗೇ. ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀವಿ. ಇದು ಬನಾನಾ, ಇದು ಕಾಡು ಬನಾನಾ. ಯಾವುದದು? ಅದ್ರ ಹೆಸ್ರೇನು? ಕತ್ತು ಬಾಳೆ ಅಂತೆ ನೋಡಿ. ಅಂದರೆ ಇದು ಚಿಪ್ಸ್ ಮಾಡೋಕ್ಕಲ್ವ ರೀ? ಇದು ಚಿಪ್ಸ್ ಮಾಡೋ ಬನಾನಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿದೆ. ಆಮೇಲೆ ಇನ್ನೇನೇನು ಗಿಡ ಹಾಕಿದ್ದೀರ ರೀ? ಇದೇನಾ ಪಿಯರ್ ಫ್ರೂಟು? ಅದು ಆವಾಗ ಯಾಮಾರಿಸಿ ಇದು ಪಕ್ಕಾ ಪಿಯರ್ ಫ್ರೂಟ್ ಅಂತೆ. ಆನ್ಲೈನ್ ಅಂದರೆ ಫ್ಲಿಪ್ಕಾರ್ಟಲ್ಲಿ ತಂದಿರೋಂಥ ಪಿಯರ್ ಫ್ರೂಟ್ ಪ್ಲ್ಯಾಂಟು. ಇದನ್ನು ಸಹ ಸೀಬೆ ಗಿಡಗಳನ್ನ ತಂದಿದ್ದೀವಿ. ಒಂದು ನಿಮಿಷ, ಇದು ಆನ್ಲೈನಲ್ಲೇ ತೊಗೊಂಡಿದ್ದ ಸೀಬೆ ಗಿಡ. ಮತ್ತು ಯಾಕೆ ಪಾಟಲ್ಲಿ ಹಾಕಿದ್ದೀರಾ? ಓ, ಸ್ಮಾಲ್ ಪ್ಲ್ಯಾಂಟ್ ಇತ್ತು, ಅದನ್ನು ದೊಡ್ಡ ಪಾಟಿಂದ ತೆಗೆದು ಇದಕ್ಕೆ ಹಾಕ್ತೀರಾ? ಸೊ ಇದೇನು ಬಾಳೆ ಗಿಡ ಹೇಳ್ಬಿಡಿ. ಅದೇ ರೆಡ್ ಕಲರ್ ಇರುತ್ತಲ್ಲ. ಹಾಂ, ಸರಿ. ಕೇರಳ ಬಾಳೆ ಗಿಡ ಇದು. ಅಂದರೆ ರೆಡ್ ಕಲರ್ ಇರುತ್ತಲ್ಲ, ಒಂಥರ ಡಾರ್ಕ್ ಮೆರೂನ್ ಥರ ಇರುತ್ತಲ್ಲ ಬಾಳೆ ಗಿಡ, ಬಾಳೆಹಣ್ಣು ಆ ಥರದ್ದು ಇದು. ಸೊ ಈ ಥರ ಇಲ್ಲಿ ಪ್ಲ್ಯಾಂಟಿಂಗ್ ಮಾಡಿದ್ದೀವಿ. ನೆಕ್ಸ್ಟ್ ಯಾವುದು? ಹಲಸಿನ ಗಿಡ ನೋಡಿ, ಚಿಕ್ಕ ಗಿಡಕ್ಕೇ ಈ ಫ್ಲವರ್ ಬಿಟ್ಟಿದೆ. ಇದು ರೋಸು ನೀವೇ ಹಾಕಿದಾ? ಏನು ರೋಸ್ ಇದು? ಬಟನ್ ರೋಸು. ಕಟ್ಟಿಂಗ್ ಮಾಡಿದ್ರೆ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಲ್ಲ. ಅದು ಬಟನ್ ರೋಸು. ಇದು ಆ್ಯಪಲ್ ಹಾಕಿದ್ದೀರಾ? ಓಕೆ. ಬಿಡ್ತಾ ಆ್ಯಪಲ್ ಎಷ್ಟು ವರ್ಷ ಆಗಿರ್ಬೋದು? ಮೋರ್ ದೆನ್ 4 ಇಯರ್ಸ್ ಆಗಿದೆ ಆ್ಯಪಲ್ ಗಿಡನ ಹಾಕಿ. ಇನ್ನೂ ಏನು ಹೂವೂ ಬಿಟ್ಟಿಲ್ಲ, ಏನೂ ಇಲ್ಲ. ಈ ಚಳಿಗಾಲದಲ್ಲಿ ಬಿಡ್ತಾರೆ ಅಂತ ಹೇಳಿ ಕಟ್ಟಿಂಗ್ ಮಾಡೋದು, ಅದು ಬಿಡಲಿಲ್ಲ. ಇದು ಆರೆಂಜ್ ಕಲರ್ ಬಟನ್ ರೋಸು, ಇದೂ ಚೆನ್ನಾಗಿದೆ. ತುಂಬಾ ರೋಸಸ್ ಇದೆ. ಇಲ್ಲೊಂದು ಕಾಣಿಸ್ತಾ ಇದೆಯಾ ಕ್ರೀಮ್ ಕಲರ್ ರೋಸ್ ಗಿಡ, ಅಲ್ಲೊಂದು ಬಟನ್ ರೋಸು. ಇದು ಮರ್ಗ. ತುಳಸಿನೂ ಹಾಕ್ಕೊಂಡಿದ್ದೀವಿ, ಸುತ್ತ ತುಳಸಿ. ಯಾಕೆ ಅಂತ ಹೇಳಿದ್ರೆ ನಾವು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀವಲ್ಲ ಅದಕ್ಕೆ. ಇಲ್ಲೊಂದು ಕವರಲ್ಲಿ ದಾಸವಾಳ ಇದೆಯಲ್ಲ, ಅದನ್ನ ಯಾವಾಗ ಹಾಕ್ತೀರಾ? ಯಾವ ಕಲರ್? ರೆಡ್ ಅಲ್ಲ, ಯೆಲ್ಲೋ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲೇ ಒಂದಲ್ಗ ಇದೆ ಬ್ರಾಹ್ಮಿ. ಇದನ್ನು ಸಹ ನಾವು ಚಟ್ನಿ ಮಾಡೋಕ್ಕೆ ಕಿತ್ಕೋತಿರ್ತೀವಿ. ಈ ಥರ ಇದೆ ನಮ್ಮನೆ ಗಾರ್ಡನ್ ಅಂತ ಹೇಳ್ಬೋದು. ಸೊ ಇಲ್ಲೊಂದು ತುಳಸಿ ಗಿಡ, ಇಲ್ಲಿ ಒಂದು ಸ್ಪೈಡರ್ ಪ್ಲ್ಯಾಂಟ್ಸ್ನ ಇಟ್ಟಿದ್ದೀವಿ ಕಾಂಪೌಂಡ್ ಮೇಲೆ. ತುಂಬಾ ಸ್ಪೈಡರ್ ಪ್ಲ್ಯಾಂಟ್ಸ್ ಗಿಡಗಳಿದೆ ನೋಡಿ. ನೆಕ್ಸ್ಟ್ ಇವಾಗ ಜಾಜಿ ತೋರಿಸ್ರಿ. ಜಾಜಿ ನೋಡಿ, ತುಂಬ ಮಾಡಿ ಮೇಲೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಜಾಜಿ ಅಂದರೆ ಗೊತ್ತಲ್ವ, ಜಾಸ್ಮಿನ್. ತೋರಿಸಿ ನೋಡಿರಿ. ಲಕ್ಷ್ಮಣ್ ಫಲ ಅಂತ ಒಂದು, ಹನುಮಾನ್ ಫಲ, ಲಕ್ಷ್ಮಣ್ ಫಲ ಅಂತಿದೆ. ಇದೆಲ್ಲ ತುಂಬ ಸೈಡ್ಸ್. ಇದು ಏಲಕ್ಕಿ ಬಾಳೆ ಗಿಡ ಅಲ್ವ ರೀ? ಇದು ಏಲಕ್ಕಿ ಬಾಳೆ ಗಿಡ. ಅಲ್ಲೂ ಒಂದು ಗೊನೆ ಬಿಟ್ಟಿದೆ ನೋಡಿ. ಇಷ್ಟೆಲ್ಲ. ಇದು ಯಾವ್ದು ರೀ? ಆರೆಂಜ ಏನಿದು? ಮೋಸಂಬಿ ಗಿಡ ಇದು ನೋಡಿ, ಕಾಯಿ ಬಿಟ್ಟಿದೆ ಆಲ್ರೆಡಿ ಮೋಸಂಬಿ. ಸೊ ಇದೆಲ್ಲ ದಿನ ಪೂಜೆಗೆ ಹೂವಿಗೆ ಅಂತ ಇಟ್ಕೊಂಡಿದ್ದೀವಿ. ಇದು ವಾಟರ್ ಆ್ಯಪಲ್, ತುಂಬಾ ಬಿಟ್ಟಿದೆ ವಾಟರ್ ಆ್ಯಪಲ್ ಸೀಡ್ಸ್ ಅಂತ ನೋಡಿ. ಎಷ್ಟೊಂದಿದೆ ವಾಟರ್ ಆ್ಯಪಲ್, ತುಂಬ ವಾಟರ್ ಆ್ಯಪಲ್ಸ್ ಇದೆ. ಇಷ್ಟೊಂದು ವಾಟರ್ ಆ್ಯಪಲ್ಸ್ ಅಂತ ಹೇಳಿದ್ರೆ ಇದು ಕೇರಳ ಸ್ಪೆಷಲ್ ಅಂತೆ. ಇದನ್ನು ಪಿಕ್ಕಲ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರಂತೆ ಕೇರಳದಲ್ಲಿ. ನನಗಂತೂ ಗೊತ್ತಿಲ್ಲ. ಒಂಥರ ಸ್ವೀಟ್ ಥರ ಇರುತ್ತೆ. ರೆಡ್ ಕಲರ್ ಬರುತ್ತೆ, ಒಂದ್ಸಲ ಗ್ರೀನ್ ಕಲರ್ ಬರುತ್ತೆ. ನನಗೇನು ಇಷ್ಟ ಇಲ್ಲ, ಇವರೆಲ್ಲ ತಿಂತಿರ್ತಾರೆ. ಶುಗರ್ಗೆಲ್ಲ ಹೋಯ್ತಾ? ತೋರಿಸಿ ಯಾವ ಥರ ಇದೆ. ಸೊ ಇದು ಸ್ವೀಟ್ ಇರುತ್ತಾ? ಇದು ವಾಟರ್ ಕಂಟೆಂಟ್ ಮೋರ್ ಇದೆ, ಮತ್ತು ವಿಟಮಿನ್ಸ್, ಪ್ರೋಟೀನ್ ಎಲ್ಲ ತುಂಬಾ ಇದೆ, ಹೇರಳವಾಗಿದೆ ಈ ಫ್ರೂಟಲ್ಲಿ ಅಂತ ಹೇಳ್ತಾರೆ. ಇದು ಸಹ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ತುಂಬ ಹೈಟಲ್ಲಿ ಹೋಗಿದೆ ನೋಡಿ, ನಿಯರ್ ಟು ತೆಂಗಿನ ಮರ ಅಷ್ಟೊಂದು ಹೈಟ್ ಹೋಗಿದೆ. ಕಟ್ಟಿಂಗ್ಸ್ ಮಾಡಬೇಕಾ ತುಂಬ ಫಸ್ಟು ಗ್ರೀನ್ ಕಲರ್ ಇತ್ತು, ಇವಾಗ ರೆಡ್ ಕಲರಲ್ಲಿ ಬಿಡ್ತಾಯಿದೆ. ನೆಕ್ಸ್ಟು
ಇದು ನೋಡಿ, ಇದೇನು ಗಿಡ ರೀ? ನುಗ್ಗೆ ಸೊಪ್ಪು. ಇದು ಫಾರ್ಮಿಂದ ಇದು ನುಗ್ಗೆ ಗಿಡ. ನುಗ್ಗೆದು ಇದನ್ನು ಫಾರ್ಮಲ್ಲಿ ತಂದು ಹಾಕಿದ್ದಲ್ವ ರೀ ಗಿಡ. ಇದು ಕವರಲ್ಲಿ ತಂದು ಇದನ್ನು ಹಾಕಿದ್ದು. ತುಂಬಾ ಚೆನ್ನಾಗಿದೆ. ಇದು ನೋಡಿ ಏಲಕ್ಕಿ ಬಾಳೆಹಣ್ಣು ಗಿಡ. ಇದು ಮೋಸ್ಟ್ಲಿ ಯುಗಾದಿ ಹಬ್ಬಕ್ಕೆ ಆಗುತ್ತಾ ರೀ? ಮಾರ್ಚ್ಗೆ ಒಂದು ತಿಂಗಳು ಅಂದರೆ ಮಾರ್ಚ್ ನೆಕ್ಸ್ಟ್ ಮಂತು. ಶಿವರಾತ್ರಿಗೆ ಆಗಲ್ಲ, ಮಾರ್ಚ್ಗೆ ಆಗುತ್ತೆ. ಏಲಕ್ಕಿ ಬಾಳೆಗೊನೆ ಬಿಟ್ಟಿದೆ. ಸೊ ಬನ್ನಿ ಇವಾಗ ಬಟರ್ಫ್ರೂಟ್, ಕನಕಾಂಬರ ಇದೆ, ಸುತ್ತ ಕನಕಾಂಬರ ಗಿಡಗಳಿದೆ. ಇದು ರೋಸ್ ಯಾವ ಕಲರ್ ರೀ? ನೋಡಿ, ಒಂದು ನಿಮಿಷ ರೋಸ್ ತೋರಿಸ್ತೀನಿ ನೋಡಿ. ಆರೆಂಜ್ ಕಲರ್ ರೋಸ್ ಇದೆ, ತುಂಬಾ ಚೆನ್ನಾಗಿದೆ. ತುಂಬ ದೊಡ್ಡದಾಗಿ ಗಿಡ ಹೊಟ್ಟೋಗಿದೆ. ಸೊ ಬನ್ನಿ ನೆಕ್ಸ್ಟ್ ಬಟರ್ಫ್ರೂಟ್ ಅಂತೂ ತುಂಬ ಸುತ್ತಾಬಿಟ್ಟಿದೆ. ಬಟರ್ಫ್ರೂಟು ಮನೆ ಸುತ್ತನೂ ಇದೆ. ಸೊ ಈಗ ರಾಮಫಲ ಅಂತೆ. ಓ ಸಾರಿ, ಲಕ್ಷ್ಮಣ ಫಲ. ಓ ಈ ಥರ ಅಲ್ಲಲ್ಲ, ನೋನಿ ಗಿಡ ಅಂತಾರ, ನೋನಿ ಹಣ್ಣು ಅಂತಾರಲ್ಲ. ಓ ಲಕ್ಷ್ಮಣ ಫಲ ಅನ್ನೋದು ಬಿಟ್ಟಿದೆ. ಸೇಮ್ ಲೈಕ್ ಜಾಕ್ ಫ್ರೂಟ್ ಥರ ಇರುತ್ತೆ ಸುತ್ತ, ಬಟ್ ಟೇಸ್ಟೇ ಬೇರೆ ಇರುತ್ತೆ. ನೋನಿ ಹಣ್ಣು ಅಂತಾರೆ ಈ ಥರ ಚುಚ್ಚೋದಿರೋದು. ಓಕೆ ನೋಡಿ, ಈ ಥರ ಹಣ್ಣು ಸಹ ಇದೆ. ಫಸ್ಟ್ ಬಿಟ್ಟಿರೋದು ಎಷ್ಟೊಂದು ಕಾಯಿ ಎಲ್ಲ ಉದುರೋಯ್ತಾ ಇತ್ತು. ನಾವು ಯಾಕೆ ಈ ಥರ ಉದುರೋಗುತ್ತೆ, ಯಾಕೆ ಈ ಥರ ಉದುರೋಗುತ್ತೆ ಅಂತ ಅಂದ್ಕೊಂಡು, ಅಂದರೆ ಫಸ್ಟು ದೊಡ್ಡದಾಗಿತ್ತು ಬುಡ, ಅದನ್ನು ಕಟ್ ಮಾಡಿಬಿಟ್ಟಿದ್ರು ಬೇಡ ಅಂತ. ಅದಕ್ಕೆ ಅದು ಆ ಥರ ಬಿಟ್ಟಿದ್ದು. ಫ್ಲವರ್ ಈ ಥರ ಇದೆ. ತೋರಿಸಿ ಒಂದು ಹೂವಿದ್ರೆ ಇಲ್ಲೆಲ್ಲ ಅದು. ಇಲ್ಲಿ ನೋಡಿ, ಎಲ್ಲಿ ಅದು ಫ್ಲವರ್ ಜೂಮ್ ಮಾಡೋ ನೋಡಿ, ಅಲ್ಲಿ ಪರಂಗಿ ಹಣ್ಣಿದೆ ನೋಡಿ. ಇಲ್ಲಿ ಪರಂಗಿ ಹಣ್ಣು ಮರನೂ ಇದೆ. ಪರಂಗಿ ಹಣ್ಣು ಬಿಡುತ್ತೆ. ಇಲ್ಲೂ ಒಂದು ಮನೆ ಸುತ್ತನೂ ಇದೆ. ಇಲ್ಲೊಂದು ಪರಂಗಿ ಹಣ್ಣಿದೆ. ಬಟರ್ಫ್ರೂಟ್ ಬನ್ನಿ ಹೇಳಿ. ಸೊ ಇದು ಮನೆ ಎದುರುಗಡೆ ಗೇಟ್ ಹತ್ರನೇ ನೋಡಿ, ಇಲ್ಲೇ ಗೇಟ್ ಇದೆ. ಇಲ್ಲೇ ಮೇಲೆ ತುಂಬಾ ಬಟರ್ಫ್ರೂಟ್ ಫ್ಲವರ್ಗಳು ಬಿಟ್ಟಿದೆ. ಎಷ್ಟು ಅಂತ ಹೇಳಿದ್ರೆ ತುಂಬಾ ಫ್ಲವರ್ಸ್ ಇದೆ. ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ. ಎಲ್ಲ ಹನಿ ಬೀಗಳು ಬಂದು ಹನಿ ಬೀ ಎಲ್ಲ ಇದು ಹೂವಲ್ಲಿರೋ ಸ್ವೀಟ್ಸ್ ಎಲ್ಲ ತಗೋತಾ ಇದೆ. ದುಂಬಿಗಳು ನೋಡಿ. ಇವನು ನೋಡಿ, ವಾಟರ್ ಆ್ಯಪಲ್. ಸೊ ಬನ್ನಿ ಇವಾಗ ಇದನ್ನೆಲ್ಲ ನೋಡೋಣ. ನೆಕ್ಸ್ಟ್ ಬಟರ್ಫ್ರೂಟ್ ಎಷ್ಟೊಂದು ಮರಗಳಿದೆ ಮನೆ ಮುಂದೆ. ಇದೊಂದು ಜಾಸ್ಮಿನ್. ಇಲ್ಲಿ ನೋಡಿ, ಎಲೆ ಎಲ್ಲ ಉದುರೋಗಿದೆ, ಬಟ್ ಬಟರ್ಫ್ರೂಟ್ ಮಾತ್ರ ಫ್ಲವರ್ಸ್ ಅಂತೂ ತುಂಬಾ ನೋಡಿ. ಈ ಕಡೆನೂ ಇದೆ. ಆಲ್ರೆಡಿ ಇಲ್ಲೆಲ್ಲ ಬಟರ್ಫ್ರೂಟ್ಸ್ ಬಿಟ್ಟಾಗಿದೆ ನೋಡಿ, ಕಾಣಿಸ್ತಿದ್ಯಾ? ಎಷ್ಟೊಂದು ಬಟರ್ಫ್ರೂಟ್ಸ್ಗಳು ಬಿಟ್ಟಿದೆ. ಇದೆಲ್ಲ ನಾವು ಎಷ್ಟು ಬೇಕಾದ ಯೂಸ್ ಮಾಡ್ಕೋತೀವಿ. ಯಾರಿಗೆಲ್ಲ ಬೇಕು ಗೊತ್ತಿರೋರಿಗೆಲ್ಲ ಕೊಡ್ತೀವಿ. ಮತ್ತು ಮರನೇ ಕೊಡಿ ಅಂತ ಕೇಳ್ತಾರೆ ಒಬ್ಬೊಬ್ರು ಬಂದು, ಅಂದರೆ ಗುತ್ತಿಗೆಗೆ ಅಂತ ತಗೋತಾರೆ. ಅದನ್ನು ಸೇಲ್ ಮಾಡಿ ದುಡ್ಡನ್ನ ಕೊಡ್ತಾರೆ. ಎಷ್ಟೊಂದು ಬಟರ್ಫ್ರೂಟ್ ಅಂದರೆ ತುಂಬ ಬಟರ್ಫ್ರೂಟ್ ಹೂವುಗಳು ಬಿಟ್ಟಿದೆ. ನೀವು ಅನ್ಕೋದು ಇಷ್ಟು ಹೂಗಳು ಬಿಡುತ್ತಾ, ಇಷ್ಟು ಕಾಯಿ ಬರುತ್ತಾ ಅಂತ. ಯಾವುದೇ ಕಾರಣಕ್ಕೂ ಇಷ್ಟು ಕಾಯಿನೂ ಬರಲ್ಲ. ಅದರಲ್ಲಿ ಸ್ವಲ್ಪ ಉದುರೋಗ್ಬಿಡುತ್ತೆ ತುಂಬಾ ನೋಡಿ. ಇಲ್ಲೂ ಅಷ್ಟೇ ತುಂಬ ಹೂ ಬಿಟ್ಟಿದೆ ನೋಡಿ. ಇದೊಂದು ಕೇರಳ ಬಟರ್ಫ್ರೂಟು, ಕೂರ್ಗ್ ಬಟರ್ಫ್ರೂಟು, ತುಂಬಾ ಪ್ಲ್ಯಾಂಟ್ಸ್ ಇದೆ. ಸೊ ನೆಕ್ಸ್ಟ್ ಈ ಕಡೆ ಆಪೋಸಿಟಲ್ಲಿ ಇದಾಕಿದ್ವಿ, ಮರಗೆಣಸು, ಟೋಪಿಯೋಕ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಫುಲ್ ಡ್ರೈ ಆಗಿಬಿಟ್ಟಿದೆ. ಇಲ್ಲೊಂದು ದಾಸವಾಳ ಗಿಡ ಇದೆ, ಇಲ್ಲೊಂದು ಬಟರ್ಫ್ರೂಟ್ ಗಿಡ. ತುಂಬ ಬಟರ್ಫ್ರೂಟ್ ಇದೆ. ಇಲ್ಲೆಲ್ಲ ಗಣಗ್ಲೆ ಹೂವು, ದಾಸವಾಳದ ಹೂವನ್ನು ಹಾಕ್ಕೊಂಡಿದ್ದೀವಿ. ಯಾಕೆ ಮನೆಗೆ ಪೂಜೆಗೆಲ್ಲ ಬೇಕಾಗುತ್ತೆ ಅಂತ. ಸೊ ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ. ಸಪೋಟ ನೋಡಿ, ಎಷ್ಟೊಂದು ಸಪೋಟ ಬಿಟ್ಟಿದೆ ಅಂದರೆ ತುಂಬಾ ಸಪೋಟನೂ ಸಹ ಇದೆ. ನೋಡಿ, ತುಂಬ ಸಪೋಟ ಇದೆ. ಇದೊಂದು ಹೇಳೋದನ್ನೇ ಮರ್ತುಬಿಟ್ಟಿದೆ ನಾನು ನೋಡಿ. ಸೊ ಇಲ್ಲಿ ರೋಸು, ತುಂಬ ಎಲ್ಲ ಥರ ಪ್ಲ್ಯಾಂಟ್ಸ್ನು ನಾನು ಹಾಕ್ತೀನಿ. ಮೋಸ್ಟ್ ಅಂದರೆ ರೋಸ್ ಗಿಡ ದಿನ ಪೂಜೆ. ಇದು ಮರ್ಗ, ಪೂಜೆಗೆ ಯೂಸ್ ಆಗುತ್ತಲ್ಲ ಅದು. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್, ಬಾಯ್.